28ಕ್ಕೆ ಕಂಪ್ಲೇಂಟನ್ನು FIRನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು. ಪಾಪ ಅಷ್ಟೊಂದು ಹರಿಬೇರಿಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೆ ಈ ಪೆನ್ ಡ್ರೈವ್ ಹೊರದಾಡ್ತು ಅಂತ ಅವ್ರು ಯಾರೋ ಹೇಳಿದ್ರು, ಮಹಿಳಾ ಆಯೋಗದವರು ಅಂತ ಹೇಳಿ ತೀರ್ಮಾನ ತಗೊಂಡು SIT ರಚನೆ ಹೇಳಿದ್ರು. ಆಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು. ಪಾಪ ಇವ್ರ ಮನೇಲಿ ಕೆಲಸದಲ್ಲಿ ಇದ್ದವ್ರಿಗೆ ಇಲ್ಲ. ಇದೆಲ್ಲ SIT ತಗೊಂಡಿದ್ದಾರೆ ತನಿಖೆ ಮಾಡಲಿಕ್ಕೆ. ನಮ್ಮ ಸ್ವಾಗತ ಇದೆ. ಈ SITಯ ತನಿಖೆಗೆ ಪಾಪ ವೈರ್ಲ್ ವಿಂಡಲ್ಲಿ ಹೋಗಿದ್ದಾರೆ. ಪಾಪ ಅಲ್ಲೇ ಕೂತಿದ್ದಾರೆ. ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಹಳ ಸಂತೋಷ. ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಆ ಅಧಿಕಾರಿಗಳನ್ನು ಅಭಿನಂದಿಸೋಣ, ಈ ಸರ್ಕಾರನೂ ಅಭಿನಂದಿಸೋಣ. ಪಾಪ ಅವರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ. ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಎಷ್ಟು ದಿವಸದವರೆಗೆ ಅಮಾನತ್ತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಹೇಳಿ, ಏನ್ ಇಷ್ಟೊಂದು ಆತರ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ನಾನು ಮೀಟಿಂಗ್ ಮಾಡಕ್ಕೆ ಬಿಡ್ತಾ ಇಲ್ಲ. ನಾನು ಅದಕ್ಕೆ ಈಗ ಬರ್ತೀನಿ ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ, ನಾನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀರಿ. ನಾನು ನಮ್ಮ ಸಭೆ ಮುಗಿದ ಮೇಲೆ 1 ಗಂಟೆ ಅಲ್ಲ 2 ಗಂಟೆ ನಿಮ್ ಜೊತೆ ಕೂತ್ಕೋತೀನಿ ಅಂತೆ. ನಾನು ಕದ್ದು ಹೋಗೋವನಲ್ಲ, ಎದುರಿಸೋಣ. ಆಮೇಲೆ ಬರೀ ಎದುರಿಸೋದಲ್ಲ, ಇಲ್ಲಿ ಎದುರಿಸೋಣ ಅಂದ್ರೆ ಯಾರನ್ನೂ ಎದುರಿಸೋದಲ್ಲ. ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನ ಸಂಪೂರ್ಣ ಹಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಪ್ರಕರಣವನ್ನ ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಂದಿದ್ದಾರೆ. ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ? ನರೇಂದ್ರ ಮೋದಿ ಅವರನ್ನ, ಪ್ರಜ್ವಲ್ ರೇವಣ್ಣವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆಯಲ್ಲ. ಈಗ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು ಅಂತೇಳಿ. ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಸಂಬಂಧ ಏನು? ಅವ್ರ ಪಾತ್ರ ಏನಿದೆ? ಇದೆಲ್ಲ ಒಂದು ಭಾಗ, ಅದೆಲ್ಲ ಹೇಳೋಣ, ಚರ್ಚೆ ಮಾಡ್ತೀನಿ ನಿಮಗೆ. ಇದು ಅಮಾನತು ಎಷ್ಟು ದಿವಸ ಅಂತಕ್ಕಂಥದ್ದು ಹೇಳಿದ್ದೀರಿ. ಇದು ಇಷ್ಟೇ. ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗೇನೆ ಅಮಾನತುಗೊಳಿಸ್ತೀವಿ. ಮುಗಿಸಲಿ, ಆಮೇಲೆ ಎಲ್ಲ ನಾನು 5 ನಿಮಿಷದಲ್ಲಿ ಆಗಲ್ಲ. ಇದು ಬೇಕಾದ್ರೆ ಡೈರೆಕ್ಟ್ ರಿಲೇ ಈಗೇನು ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದ್ಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ ಪಾಪ ತುಂಬಾ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಚಾನಲ್ ವ್ಯಕ್ತಿ ಏನ್ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ, ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಲೈವ್ ಇದೆಯಾ? ಬಹಳ ಸಂತೋಷ. ಇಲ್ಲಿ ಪ್ರಶ್ನೆ ನನಗೊಂದು, ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವ್ ಯಾಕೆಂದ್ರೆ ಹಿಂದೆನೋ ಬಹಳ ಮಾಡಿದ್ದಾರೆ. ಕಳೆದ 1 ವರ್ಷದಿಂದನೋ ಒಂದು ಮಾಡಿದ್ರಲ್ಲ, ಯಾರನ್ನೋ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವ್ನ ಮಹಾನ್ ನಾಯಕನಿಗೆ. ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಇದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು
ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿಪಡಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.